ನಮಸ್ಕಾರ ಎಲ್ಲ ನಮ್ಮ ವೀಕ್ಷಕ ಬಾಂಧವರಿಗೆ ಶುಭಾಶಯಗಳು. ನಾವು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇರೋ ಹೊಸದಾಗಿ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ನೋಡಿ 40 ಎಕರೆ ಲ್ಯಾಂಡ್ ತೋರಿಸ್ತಾ ಇದ್ದೀನಿ. ಇದು ಒಂದು ರೋಡ್, 2 ಸೈಡ್ ರೋಡ್ಗಿದೆ. 2 ಸೈಡ್ ರೋಡ್ಗೂ 1 ಕಿಲೋಮೀಟರ್ ಇದೆ. ವಿಲೇಜಿಂದ 1 ಕಿಲೋಮೀಟರ್ ಇದೆ. ವಿಲೇಜ್ ಪಕ್ಕದಲ್ಲೇ ಇದೆ. ಒಂದು ಸೈಡ್ ಮಡ್ ರೋಡು, ಒಂದು ಸೈಡ್ ತಾರ್ ರೋಡು. ಇದು ಮಡ್ ರೋಡು, ಈ ಕಡೆ ಸೈಡ್ ತಾರ್ ರೋಡ್ ಬರುತ್ತೆ. ಇದೇ ಲ್ಯಾಂಡ್ ಗೇಟ್, ಇದು ಜಮೀನ್ ಗೇಟ್. ಇದು 40 ಎಕರೆ ಲ್ಯಾಂಡ್. ಇದ್ರಾಗ 19 ಬೋರ್ವೆಲ್ ಇದಾವೆ. 19 ಬೋರ್ವೆಲ್ ಇದ್ದಾವೆ. ಮತ್ತು 3 ಟಿ ಸಿ ಇದ್ದಾವೆ. 60 KV 2, 25 KV 1, 63 ಟಿ ಸಿ ಇದ್ದಾವೆ. 100/100 ಒಂದು ತೊಟ್ಟಿ ಬರ್ತದೆ. 100/100 ಒಂದು ತೊಟ್ಟಿ ಬರ್ತದೆ ನೀರಿಗೆ. ಪೂರ್ತಿ ಅಡಿಕೆ ಇದೆ, ಬೇರೆ ಏನು ಹಾಕಿಲ್ಲ ಅವರು. ಇದರಲ್ಲಿ ಸುತ್ತ ತೆಂಗಿನ ಗಿಡ ಇಟ್ಟಿದ್ದಾರೆ. ಮತ್ತು ಮಾರಿಕಣಿವೆ ಡ್ಯಾಮ್ಗೆ ನಿಯರ್, ಮಾರಿಕಣಿವೆ ಡ್ಯಾಮ್ ಹಿಂದ್ಗಡೆ ಬ್ಯಾಕ್ ವಾಟ್ರಲ್ಲೇ ಇದೆ. ಇದು ಎಲ್ಲ ಹನಿ ನೀರಾವರಿ ಪದ್ಧತಿಗೂ ಇದು ಪೈಪ್ಲೈನು ಜಮೀನು ಒಳಗಡೆನೆ ಹೋಗಿದೆ. ಮಾರಿಕಣಿವೆ ಡ್ಯಾಮಿಂದ ಮುಂದೆ ಹನಿ ನೀರಾವರಿ ಬೆಟ್ಟ ಏನು ಕಾಣ್ತಾ ಇದೆ ಅದೇ ಡ್ಯಾಮು, ಮಾರಿಕಣಿವೆ ಡ್ಯಾಮು. ಡ್ಯಾಮಿಂದ ಒಂದು 6-7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಇದು ವಿ ಸಾಗರ, ವಾಣಿ ವಿಲಾಸ ಸಾಗರ ಡ್ಯಾಮ್ಗೆ. ಟೋಟಲ್ಲು 40 ಎಕರೆ ಜನರಲ್ ಪ್ರಾಪರ್ಟಿ. ವಿಲೇಜಿಂದ 1 ಕಿಲೋಮೀಟರ್ ಇದೆ. ತಾರ್ ರೋಡ್ ಇದೆ, ಒಂದು ಸೈಡ್ ತಾರ್ ರೋಡು, ಇನ್ನೊಂದು ಸೈಡ್ ಮಡ್ ರೋಡು ಇದೆ ಸ್ನೇಹಿತರೆ. ನೋಡಿ, ಬೆಂಗಳೂರಿಂದ ನಿಮಗೆ ಒಂದು 150 ಕಿಲೋಮೀಟರ್ ಆಗುತ್ತೆ. ಹಿರಿಯೂರಿಂದ ಒಂದು 13 ಕಿಲೋಮೀಟರ್ ಇದೆ ಸ್ನೇಹಿತರೆ. ಇದು ಹಿರಿಯೂರಿಂದ 13 ಕಿಲೋಮೀಟ್ರು. 19 ಬೋರ್ನು ರನ್ನಿಂಗ್ ಇದ್ದಾವೆ. ಅದರಲ್ಲಿ ಇವರು ಒಂದು 3 ಬೋರ್ ಮೋಟ್ರ್ ಬಿಟ್ಟಿಲ್ಲ, ಇನ್ನು 15 ಬೋರಲ್ಲೇನೋ ಮೋಟ್ರ್ ಬಿಟ್ಕೊಂಡು ರನ್ನಿಂಗ್ ಮಾಡ್ಕೊಂಡವ್ರೆ. ಇವ್ನ ಮತ್ತೆ 40 ಗಿಡಕ್ಕೆ ಒಂದು ಹತ್ರ ಅವ್ರು ವಾಲ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. 40 ಗಿಡಕ್ಕೆ, ಪ್ರತಿ 40 ಗಿಡಕ್ಕೆ ಒಂದು ವಾಲ್ ಮಾಡಿದ್ದಾರೆ. ಅಲ್ಲಿ ಒಂದು ಶೆಡ್ ಇದೆ, ಲೇಬರ್ ಇರ್ತಕ್ಕಂಥ ಕನ್ವೀನಿಯೆಂಟ್ ಆಗಿದೆ, ಸಫಿಷಿಯೆಂಟ್ ಆಗಿದೆ, ಶೆಡ್ಡೂ ಇದೆ. ಈಗ ತೊಟ್ಟಿ ಹತ್ರನೂ ಹೋಗ್ತಾ ಇದ್ದೀನಿ ಸ್ನೇಹಿತರೆ, ತೊಟ್ಟಿ ತೋರಿಸ್ತೀನಿ. ಹಿಂದೆ ಅದು ಗುಡ್ಡ ಏನು ಕಾಣ್ತದೆ ಅದರ ಆ ಕಡೆನೇ ಡ್ಯಾಮ್, ವಿ ಸಾಗರ ಡ್ಯಾಮ್. ತಾರ್ ರೋಡ್ಗೆ 1 ಕಿಲೋಮೀಟರ್ ಇದೆ. ತಾರ್ ರೋಡ್ಗೆ 1 ಕಿಲೋಮೀಟರ್ ಫೇಸಿಂಗ್ ಇದೆ. ಮಡ್ ರೋಡ್ಗೂ 1 ಕಿಲೋಮೀಟರ್ ಫೇಸಿಂಗ್ ಇದೆ. ಕಾರ್ನರ್ ಲ್ಯಾಂಡು. ಗಿಡ 2 ವರ್ಷದ ಗಿಡ ಇದ್ದಾವೆ ಇವು, ಅಡಿಕೆ 2 ವರ್ಷದ್ದು. ಅಲ್ಲಲ್ಲಿ ಸ್ವಲ್ಪ ಗಿಡಗಳು ಮೇಂಟೆನೆನ್ಸ್ ಎಲ್ಲ ಹೋಗಿದ್ದಾವೆ. ಈ ಬಟ್ ಎಲ್ಲ ಅಡಿಕೆ ಇರೋವೆಲ್ಲ ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗೈತೆ ತೋಟ. ಯಾರೆಲ್ಲ ದೊಡ್ಡ ಪ್ರಾಪರ್ಟಿ ನೋಡ್ತಾ ಇದ್ದೀರಾ ನೋಡಿ, ಈ ಪ್ರಾಪರ್ಟಿ ಬೆಸ್ಟ್ ಆಗಿದೆ. ನೀರಿಂದಂತೂ ಸಮಸ್ಯೆ ಇಲ್ಲ. ಭೂಮಿನೂ ಕೆಂಪು ಭೂಮಿಗೆ ಬಂದರೆ ಕೆಂಪು ಭೂಮಿ, ಗಟ್ಟಿ ನೆಲ. ಇಲ್ಲಿ ಈ ಊರು ಇನ್ನೊಂದು ಏನಂದರೆ, ಎಲ್ಲಿ ನೋಡಿದ್ರು ತೋಟ ಸ್ನೇಹಿತರೆ. ಇದೆ ನೋಡ್ರಿ ತೊಟ್ಟಿ, 100/100 ತೊಟ್ಟಿ. ಇದು ನೀರಿಗೆ ಎಲ್ಲ ಇದ್ರಾಗ ಡಂಪ್ ಮಾಡಿಕೊಂಡು ಇಲ್ಲಿಂದ ಗಿಡಗಳಿಗೆ ಶಿಫ್ಟ್ ಮಾಡ್ತಾರೆ. ಎಲ್ಲ ಡ್ರಿಪ್ ಮಾಡಿದ್ದಾರೆ. ಮತ್ತು ಇದು ಎಲ್ಲ ಈ ಊರ ಹತ್ರ ಎಲ್ಲನ್ನ ನೋಡ್ರಿ ತೋಟನೇ. ಖಾಲಿ ಲ್ಯಾಂಡ್ ಯಾವೂ ಇಲ್ಲ, ಎಲ್ಲ ಅಡಿಕೆ ತೋಟಗಳೇ. ಪೂರ್ತಿ ಅಡಿಕೆ, ತೆಂಗು ಇದೆ ಈ ಜಮೀನಿಗೆ. ಸರೌಂಡಿಂಗಲ್ಲಿ ಒಂದು 5-6 ಕಿಲೋಮೀಟ್ರ್, ಏನು 20 ಕಿಲೋಮೀಟ್ರ್ ಸರೌಂಡಿಂಗ್ ಎಲ್ಲ ಬರೀ ತೋಟಗಳೇ ಇದ್ದಾವೆ. ನೋಡಿ ತೊಟ್ಟಿ ಎಷ್ಟು ಜನ ಕಂಫರ್ಟಾಗಿ ತೊಟ್ಟಿ ಮಾಡ್ಕೊಂಡಿದ್ದಾರೆ. ಎಲ್ಲ ನೀರು ಇದಕ್ಕೆಲ್ಲ ಡಂಪ್ ಮಾಡಿಕೊಂಡು ಇದರಿಂದ ಮತ್ತೆ ಲಿಫ್ಟ್ ಮಾಡಿ ಗಿಡಗಳಿಗೆ ಹಾಯಿಸ್ತಾರೆ. ಮತ್ತು ಇಲ್ಲಿ ಮಾರಿಕಣಿವೆಗೆ ಹನಿ ನೀರಾವರಿ ಪದ್ಧತಿಗೆ ಅಂತೇಳಿ ಲೈನ್ ಹೋಗಿದೆ, ಅದನ್ನು ತೋರಿಸ್ತೀನಿ. ಅದೊಂದು 4 ಇಂಚ್ ಪೈಪ್ ಹಾಕಿ ಬಿಟ್ಟಿದ್ದಾರೆ. ಮುಂದೆ ಈಗ ಮಾರಿಕಣಿವೆಯಿಂದನೇ ಎಲ್ಲ ಜಮೀನುಗಳಿಗೂ ನೀರು ಒದಗಿಸೋಕ್ಕೆ ಹನಿ ನೀರಾವರಿಗೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಈಗ ತೋರಿಸ್ತೀನಿ ಅದನ್ನು ತೊಟ್ಟಿನ. ಒಂದು ಪೈಪ್ ಲೈನ್ ಹೋಗಿರೋದು ಜಮೀನು ಒಳಗಡೆನೆ ಹೋಗಿದೆ. ನೀರೇನು ಇನ್ನೂ ಬಿಟ್ಟಿಲ್ಲ, ಈಗೆಲ್ಲ ಪೈಪ್ ಲೈನ್ ನಡೀತಾ ಇದೆ. ಸ್ನೇಹಿತರೆ. ನೋಡಿ ಇದೆ ಪೈಪ್ ಲೈನ್, ಅದು ಹನಿ ನೀರಾವರಿಗೆ, ಅದು ಮಾರಿಕಣಿವೆ ನೀರಿಗೆ ಜಾಯಿಂಟ್ ಆಗಿರೋ ಪೈಪ್ ಲೈನು. ಮತ್ತು ಈ ಸ್ನೇಹಿತರೆ, ಈ ಜಮೀನಿನ ಬೆಲೆ ಫೋನ್ ಮಾಡಿದ್ರೆ ಈ ಜಮೀನಿನ ಬೆಲೆ ಹೇಳ್ತೀವಿ, ರೀಸನಬಲ್ ಆಗಿದೆ. ಇಲ್ಲಿ ಖಾಲಿ ಲ್ಯಾಂಡ್ ಏನಿದೆ ಆ ರೇಟ್ಗೆ ಹೇಳ್ತಾರೆ ಇವರು, ಹೆಚ್ಚಿದಾಗಿ ದರ ಏನು ಹೇಳ್ತಾ ಇಲ್ಲ, ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಹಿರಿಯೂರಿಗೂ ಹತ್ರ, ಮಾರಿಕಣಿವೆ ಡ್ಯಾಮ್ಗೂ ಹತ್ರ ಇದೆ. ಚೆನ್ನಾಗಿದೆ ತೋಟ. ಯಾರೆಲ್ಲ ಜಮೀನಿಗೆ ಇಷ್ಟ ಆಗುತ್ತೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್.